ನಾನು ಗರ್ಲ್ ಫ್ರೆಂಡ್ ರಿವೀಲ್ ಮಾಡೋದಿತ್ತಲ್ಲ ಅದನ್ನ ಮಾಡ್ಬಿಡ್ತೀನಿ. ಲೈಫಲ್ಲಿ ಒಂದ್ಸರಿ ತಪ್ಪು ಮಾಡಿದ್ದೆ, ಎಲ್ಲ ಸರಿ ತಪ್ಪು ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಮದುವೆ ಆಗ್ಬಿಟ್ಟಿದೆ. ನಮ್ಮ ಅತ್ತೆ ಮಾಡಿರೋ ತೋಳಪ್ಪ. Okay, let's go. Hi, so welcome back to my new vlog, guys. ಇವತ್ತಿನ ವ್ಲಾಗು ಒಂದು ಶುರು ಮಾಡ್ತಿದ್ದೀನಿ. ಯಾಕೆ ಅಂದರೆ ಜಿಮ್ಗೆ ರೆಡಿಯಾಗಿ ಹೊರಟಿದ್ದೀನಿ. ನಮ್ಮ ಮಾಸ್ಕ್ ಮ್ಯಾನು ಮತ್ತು ಅದಕ್ಕೆ ಬರ್ತಾ ಇದ್ದಾರೆ. ಅವ್ರು ಇವತ್ತು ಎದ್ದೇ ಇಲ್ಲ, ನಾನೇ ಎಬ್ಬರಿಸಿದೆ ಫೋನ್ ಮಾಡಿ. 9:30 ಆಗಿದೆ. ನನಗೆ ನಾನೇ ಬೇಗ ಇದ್ದಿದ್ದೀನಿ ಅನ್ನೋ ಫೀಲಿಂಗ್. ಆಚೆ ಬಂದು ನೋಡೋ ಪ್ರಪಂಚ ಎಲ್ಲ ಆಗಲೇ ಸ್ಟಾರ್ಟ್ ಆಗಿಬಿಡಿದೆ. ನಮಗಿಂತ ಪ್ರಪಂಚ ಸ್ಟಾರ್ಟ್ ಆಗಿರೋ 6 ಅವರ್ ಹಿಂದೆ ಇದ್ದಿದ್ದು. 6 ಗಂಟೆಗೆ 3 ಗಂಟೆಗೆಲ್ಲ ಸ್ಟಾರ್ಟ್ ಆಗಿರುತ್ತೆ ಕೆಲಸ. ಸೊ ಈಗ 3 ಸಿಂಗಲ್ ಇಡ್ಲಿ, ಒಂದು ಕಾಫಿ ಆರ್ಡರ್ ಮಾಡಿದ್ದೀನಿ. ಇಡ್ಲಿ ತಿನ್ಕೊಂಡು ಫ್ರೀ ವರ್ಕೌಟು, ಕಾಫಿ ಕುಟ್ಕೊಂಡು ವರ್ಕೌಟ್ ಮಾಡಿ ಮನೆಗೆ ಹೋಗೋಣ ಫ್ರೆಶ್ಕೊ. ಹಲೋ ಹಲೋ ಹಲೋ, ಹಾಯ್ 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 ಹಾಯ್. ಪ್ಲೀಸ್ ಒಂದೇ ಪೆಟ್ರೋಲ್ 3 ಹಾಕ್ಬಿಟ್ಟಿದ್ರು, ಅದಕ್ಕೆ ಸಪ್ರೇಟಾಗಿ 2 ಹಾಕ್ಸಿದ್ವಿ. ಗೈಸ್, ಫ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಜಿಮ್ಗೆ. ನೋಡಿ, ಬನ್ನಿ ಒಳ್ಳೆ ವರ್ಕೌಟ್ ಮಾಡಿ ವಾಪಸ್ ಬರೋಣ. ಲೆಟ್ಸ್ ಗೋ ಗೈಸ್. ವರ್ಕೌಟ್ ಮುಗಿಸಿ ಎಳ್ನೀರು ಕುಡಿತಾ ಇದ್ದೀವಿ. ಸಾಕಾಯ್ತು, ಇವತ್ತು ಸುಸ್ತಾಗೋಯ್ತು. ಇವತ್ತು ನಮ್ಮ ಇನ್ನೂ ಕುಕ್ಕಿಂಗ್ ಏನೋ ಪ್ರಾಬ್ಲಮ್ ಅಂತೆ, ಅದಕ್ಕೆ ಪಾರ್ಸಲ್ ತೊಗೊಂಬರಕ್ಕೆ ಹೇಳಿದ್ದಾರೆ. ಮನೆಯವ್ರಿಗೆಲ್ಲ ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀನಿ ಊಟ. ಗೈಸ್, ಮನೆಗೆ ಬಂದೆ, ನಮ್ಮ ಅಕ್ಕಗೆ ದೋಸೆ ತಂದಿದ್ದೀನಿ. ಈಗ ನಮ್ಮ ಅಕ್ಕ ತಿನ್ನಿಸ್ತಾಳೆ ನೋಡಿ. ನಂಗೆ ಬೇಡ, ನಲ್ಲೇ ತಿಂತೀನಿ. ಏನು ತಿಂದಿಲ್ಲ ನನಗೆ, ಇವಳು ಕೈಲೇ ತಿನ್ನಿಸ್ತೀನಿ. ನೋಡಿ, ಕೈ ಟಚ್ ಮಾಡಬೇಡ. ಅಲ್ಲ, ನಮಗೆ ಕೈ ಟಚ್ ಆದರೆ ಒಂಥರ ಫೀಲ್ ಆಗುತ್ತೆ. ತಿಂತಾರದೇ ಕೈಯಲ್ಲಿ ನೋಡಿ ಗೈಸ್, ನೋಡಿ ನಮ್ಮ ನಿಂಕುರಾಯ್ತಲ್ಲ, ನೋಡಿದ್ರ ರಿಯಲ್ ಸೀಮಾ ಸೋನು ಆಚೆ ಬಂದ್ಲಿ ಇವತ್ತು. ಅಯ್ಯೋ, ನಮ್ಮ ಮನೇಲಿ ನಾಗವಲ್ಲಿ ಇವಳು ಕಂಡ್ಬಿಟ್ರೆ ನಾನು ಎದಿರ್ತೀನಿ, ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ತಮ್ಮನೇ ಎದಿರ್ತಾನೆ. ಹಂಗೆ ಕಂಡ್ಬಿಡ್ತಾಳೆ. ಹಿಂಗೆ ಕೊಡು ಸ್ವಲ್ಪ, ಕೈ ಟಚ್ ಆಗ್ಬಾರ್ದು. ಬನ್ನಿ ಗೈಸ್, ಹೇರ್ ಕಟ್ ಮಾಡಿಸಿ ಸ್ವಲ್ಪ ಬೆಳ್ಳಗೆ ಆಗ್ಬಿಡೋಣ. ಎಷ್ಟತಿ ಮಾಡಿಸ್ತೇವೆ ಹೇರ್ ಕಟ್? ನಾ ವಾರ ಮಾಡಿಸ್ತೇವೆ ಹೋಗ್ಬಿಟ್ಟು. ಸ್ಯಾಮ್ಸಂಗ್ ಅಂದ್ರೆ ಸುಮ್ಮನೆ. ಬನ್ನಿ ಹೋಗೋಣ. ಸ್ಪಿನ್ಗೆ ಬಂದಿದ್ದೀವಿ. ನನಗೊಂಚೂರು ಹೇರ್ ಸೆಟ್ ಮಾಡಿಸ್ಬೇಕಿತ್ತು, ಮತ್ತು ಸ್ಕಿನ್ಗೆ ಫೇಶಿಯಲ್ ಏನೋ ಮಾಡ್ತಾರಲ್ಲ ಬೆಳ್ಳಗಾಗಕ್ಕೆ, ಅದು ಮಾಡಿಸ್ಬೇಕು. ಮತ್ತು ಹೇರ್ಗೆ ವಾಶ್ ಮಾಡಿಸ್ಬೇಕು, ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ತುಂಬ ಇದೆ ಇವತ್ತು. ಬನ್ನಿ ಗೈಸ್, ಫಸ್ಟ್ ನಾನು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ದಿನದಿಂದ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತಿತ್ತು. ಫೈನಲಿ ನಾನು ಮಾಸ್ಕ್ ಮೇಲೂ ಮಾಡಿಸ್ತಾ ಇದ್ದೀನಿ. ಡ್ಯಾಂಡ್ರಫ್ ಟ್ರೀಟ್ಮೆಂಟ್ಗೆ ಹಚ್ಚಿ ಬಿಟ್ಟಿದ್ದಾರೆ. ಆಮೇಲೆ ಈಗ ಅದೇ ಗ್ಯಾಪಲ್ಲಿ ಫಸ್ಟು ಬೆಳ್ಳಕ್ಕಾಗಕ್ಕೆ ಫೇಶಿಯಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ ಗ್ಯಾಪಲ್ಲಿ. ಬನ್ನಿ ಗೈಸ್, ನನಗೆ ಡಿಟ್ಯಾನ್ ಹಚ್ಬಿಟ್ಬಿಟ್ಟಿದ್ದಾರೆ. ಒಂದು 15 ನಿಮಿಷ ಹಿಂಗೆ ಮಲ್ಕೊಂಡಿರ್ಬೇಕಂತೆ. ನಾನು ಹೆಂಗೆ ಕಾಣ್ತೀನಿ ಗೊತ್ತಿಲ್ಲ, ಕಣ್ಣು ತೆಗಿಯೋಕ್ಕಾಗಲ್ಲ, ಹಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ತಲೆ ಮೇಲೆ ವೈಟರ್ ಬಂದರೆ ನಾವು ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಕಾಣೋದ ಇಲ್ಲಿ ನೋಡಿ ವೈಟರ್ ಮದುವೆ ಆಗೋ ಟೈಮ್ ಬಂದಾಗ ಆ ಥರ ಆಗುತ್ತೆ ಅಂತ. ಹೌದಾ? ಹಿಂಗೆ ಬಂದಿತ್ತಾ? ನಂಗೆ ಬಂದಿತ್ತು. ಹಿಂಗೆಲ್ಲಿ ಬಂದಿತ್ತು? ಎಲ್ಲಿ? ಇಲ್ಲಿ ಬಂದಿತ್ತು. ಅಲ್ಲಿ ಬಂದಿತ್ತಾ? ಸರಿ, ತಲೆಯಲ್ಲೇ ಇದೆ ನಂಗೆ ಬಿಳಿಕು. ಹೌದಾ? ಸ್ಟ್ಯಾಂಡ್ರಫ್ ಅಂತಾನು ಕ್ರೀಮ್ ಹಚ್ತಾ ಇದ್ದಾರೆ. ನಂದು ಹೇರ್ ಕಟ್ಟು ಸ್ಪಾ ಎಲ್ಲ ಆಯಿತು. ನಮ್ಮ ಮಾಸ್ಕ್ ಮ್ಯಾನ್ ನಡೀತಾ ಇದೆ ನೋಡಿ. ಗೈಸ್, ನಾವು ಒಳಗೆ ಹೋಗಿ ಆಚೆ ಬರೋಷ್ಟು ಜೋರು ಮಳೆ ಶುರು ಆಗ್ಬಿಟ್ಟು ಇಲ್ಲಿ ನೋಡಿ ರೋಡೆಲ್ಲ ಫ್ಲಡ್ ಆಗ್ಬಿಟ್ಟಿತ್ತು. ಸೊ ಈಗ ನಾವು ವಾಪಸ್ ಹೋಗ್ತಾ ಇದ್ದೀನಿ. ಹೇರ್ ಕಟ್ ಮಾಡಿಸಿಲ್ಲ, ಬಿಕಾಸ್ ನಮ್ಮ ಹೇರ್ ಸ್ಟೈಲಿಸ್ಟ್ ಇರಲಿಲ್ಲ ಇವತ್ತು. ಸೊ ಅದಕ್ಕೆ ನಾಳೆ ಮಾಡಿಸ್ಬೇಕು ಹೇರ್ ಕಟ್. ಇವತ್ತು ಬರೀ ಸ್ಕಿನ್ ಕೇರು, ಹೇರ್ ಕೇರ್ ಮಾಡಿಸಿ ಹೋಗ್ತಾ ಇದ್ದೀನಿ ಮನೆಗೆ. ಗೈಸ್, ಫೈನಲಿ ಮನೆ ವಾಪಸ್ ಬಂದಿದ್ದೀನಿ. ಅಪ್ಪ, ಅಮ್ಮ, ಅಕ್ಕ, ತಮ್ಮ ತುಂಬ ದಿನದಿಂದ ಒಂದು ವಿಷಯ ಶೇರ್ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ಬಟ್ ಟೈಮ್ ಸಿಕ್ಕಿದ್ರೂ ನನಗೆ ಹೇಳೋಕ್ಕೆ ಆ ಫೀಲಿಂಗೇ ಸಿಗ್ತಾ ಇಲ್ಲ. ಸೊ ಈಗ ಹೋಗಿ ನಮ್ಮ ಅಪ್ಪ ಅಮ್ಮ ಹತ್ರ ಇವತ್ತು ಟೆನಿಕಾಸ್ಟ್ ನಾನು ನನ್ನ ರಿಲೇಷನ್ಶಿಪ್ ಬಗ್ಗೆ ಹೇಳಬೇಕು.
ನನ್ನ ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ಹೇಳಬೇಕು. ಆ್ಯಂಡ್ ಅದು ಯಾರು ಅಂತ ತೋರಿಸ್ಬೇಕು. ಬಟ್ ಅದು ಬರೀ ನಮ್ಮ ಫ್ಯಾಮಿಲಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನೊಂದನ್ನು ಪಬ್ಲಿಕ್ ಮಾಡಲ್ಲ ನಾನು, ವ್ಲಾಗ್ಸಲ್ಲಾಗಲಿ ಎಲ್ಲೇ ಆಗಲಿ. ಈ ಕಮೆಂಟ್ಸ್ ಬರುತ್ತೆ, ನಾವು ಫ್ಯಾಮಿಲಿ ಅಲ್ವಾ, ನಮ್ಮನ್ನು ತೋರಿಸಿ ಅದು ಇದು ಅಂತ. ಬರೀ ನಿಮಗೆ ಮಾತ್ರ ಬಂದಿದ್ರೆ, ಸಬ್ಸ್ಕ್ರೈಬರ್ಸಿಗೆ ಮಾತ್ರ ಸೆಂಡ್ ಆದರೆ ಬೇರೆ ವಿಷಯ. ಅದು ಇಡೀ ಪ್ರಪಂಚ ನೋಡುತ್ತಲ್ವಾ. ಅದಕ್ಕೆ ಕೀಪ್ ಇಟ್ ಸೀಕ್ರೆಟ್, ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಟ್ಸ್ ಪರ್ಮನೆಂಟ್ ಅನ್ನೋ ಥರ. ಆ್ಯಂಡ್ ಆಲ್ಸೋ ದೃಷ್ಟಿ ಬಿಡಬಾರ್ದು, ಕಣ್ಣು ಬಿಡಬಾರ್ದು, ಏನೋ ಇರುತ್ತಲ್ಲ. ನೋಡೋಣ ಬನ್ನಿ ನಮ್ಮ ಅಪ್ಪ ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಅವ್ರು ಅನ್ಕೊಂಡಿರೋ ಹುಡುಗಿದೇ ಫೋಟೋ ತೋರಿಸ್ತೀನಿ, ಇಲ್ಲ ಬೇರೆ ಹುಡುಗಿ ಅನ್ಕೊಂಡ್ಬಿಟ್ಟಿದಾರ, ನೋಡೋಣ. ಓ ಗೈಸ್, ಬೆಳಗಿಂದ ನಾನು ಪ್ರಾಪರ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಒಂದು ಸರ್ಪ್ರೈಸ್ ಇದೆ. ಅಮ್ಮಗೆ ಒಂದು ಸರ್ಪ್ರೈಸ್ ಇದೆ. ಏನಂದರೆ, ಫಸ್ಟು ನಾನು ಗರ್ಲ್ ಫ್ರೆಂಡ್ ರಿವೀಲ್ ಮಾಡೋದಿತ್ತಲ್ಲ, ಅದನ್ನ ಮಾಡ್ಬಿಡ್ತೀನಿ ನಮ್ಮ ಅಮ್ಮಗೆ. ಹೌದಾ? ಯಾರು ಅಂತ ತೋರಿಸ್ಬೇಕಲ್ಲ, ಬಿಕಾಸ್ ಇದು ಅವ್ರ ಮನೆಯಿಂದಾನೇ ಬಂದಿರೋದು ಗೈಸ್. ಅವ್ರೊಂದು ಚಟ್ನಿ ಪುಡಿ, ಬ್ರ್ಯಾಂಡ್ ಅಲ್ಲ ಕಣ, ಅವ್ರು ಮಾಡಿರೋದು. ನಮ್ಮ ಹುಡುಗಿ ಅವ್ರ ಅಮ್ಮ ಮಾಡಿರೋದು. ಬಾವಿ ಅಂದ್ರೆ ಎಕ್ಸ್ ಅತ್ತೆ, ಸಾರಿ, ಬಾವಿ ಅತ್ತೆ. ಸೊ ಇದು ಏನ್ ಮಾಡ್ಬೇಕು ಅಂದ್ರೆ, ಬಿಸಿ ಬಿಸಿ ರೈಸ್ಗೆ ಬಿಸಿ ಬಿಸಿ ತುಪ್ಪ ಹಾಕಿ, ಪುಳಿಯೋಗ್ರೆ ಅಲ್ಲ, ಒಂದ್ ನಿಮಿಷ ಇರಿ, ಇದಕ್ಕೇನೋ ಹೇಳ್ತಾರೆ, ಪುಳಿಯೋಗ್ರೆ ಅಲ್ಲ, ಇದು ಏನೋ ಚಟ್ನಿ ಮರ್ತೋಗ್ಬಿಟ್ಟೆ. ಅಲ್ಲ ಏನೋ ಇದೆ, ನಮ್ಮ ಅಕ್ಕಂಗೆ ಗೊತ್ತಿರ್ತಾವ, ಅವಳು ಕುಕ್ ಅಲ್ಲ, ಶೆಫ್ ಅಲ್ಲ. ಇದು ರೋಸ್ಟೆಡ್ ಇದು ಡಬ್ಬ ಬೇರೆ, ಅವ್ರು ಮಾಡಿರೋದು ನನಗೆ ಗೊತ್ತಿಲ್ಲ. ನೀನು ಇದ್ರದ್ದು ಚಟ್ನಿ ಕೇಳಿ, ಉಪ್ಪಿನಕಾಯಿ ಅಂತಾನೆ ಹೇಳಿದ್ರು ಅವರು. ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕಿ ರೈಸ್ ಹಾಕಿ ಬಾಯಿಲ್ಲ ತಿನ್ಬೋದು, ಇಲ್ಲಾಂದ್ರೆ ಚಪಾತಿ ಖಾರ ಎಣ್ಣೆ ನಾವು ಅಂತಿದ್ರಲ್ಲ, ಖಾರ ಪುಡಿ ಎಲ್ಲ ನಮ್ ಮಾತೆ ಕೇಳದ ಅಂತಾರೆ. ಇದನ್ನ ಬಿಸಿ ಬಿಸಿ ರೈಸ್ಗೆ ಬಿಸಿ ಬಿಸಿ ತುಪ್ಪ ಹಾಕಿ ಒಂಚೂರು ಉಪ್ಪು ಹಾಕಿ ಇದನ್ನು ಸೈಡ್ಗೆ ಹಾಕೊಂಡು ತಿನ್ಬೇಕಂತೆ. ಈ ಪೌಡರ್ ಮಿಕ್ಸ್ ಮಾಡ್ಕೊಂಡು ಪೌಡರ್ನು ಸೈಡ್ಗೆ ಹಾಕೊಂಡು ತಿನ್ಬೇಕಂತೆ. ನೈಸ್. ಆಯ್ತಾ? ಬೇಗ ಈಗ ಬಿಸಿ ಬಿಸಿ ರೈಸ್ ಮಾಡಿ ಬನ್ನಿ. ಕರೆಕ್ಟ್ ಫೋಟೋ ತೋರಿಸಿಲ್ಲ ನಮ್ಮ ಅಮ್ಮಗೆಲ್ಲ. ಗೈಸ್, ಇವಾಗ ನಾನು ಫೈನಲಿ ನಮ್ಮ ಹುಡುಗಿ ಯಾರು ಅಂತ ನಮ್ಮ ಅಮ್ಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೆ ತೋರಿಸದೆ ಇರ್ಬೋದು, ನಮ್ಮ ಅಮ್ಮ ನೋಡ್ಬಿಡ್ಲಿ ಪ್ರೊಫೈಲ್ ಫೋಟೋ. ಇನ್ಸ್ಟಾಗ್ರಾಮ್ ಅಕೌಂಟ್ ತೋರಿಸ್ತಾ ಇದ್ದೀನಿ. ನೀನ್ ನೋಡಿದ್ಯಾ? ಹೆಂಗಿದ್ದಾರೆ? 100%, 1000%. ನಿಮ್ಮೇಲಾಣೆಗೂ ಮನ್ಸಲ್ಲೇ ಮದುವೆ ಆಗ್ಬಿಟ್ಟಿದೆ. ಓಕೆನಾ? ಅವರು ನನ್ನ ಫ್ರೆಂಡ್ ಅಂತ ನನ್ಗೆ ಗೊತ್ತಿರೋದು. ಯಾರ ಫ್ರೆಂಡ್ ಅಂತ ಗೊತ್ತಿಲ್ಲ, ಸೀರಿಯಸ್ ಆಗಿ ಗೊತ್ತಾಯ್ತದೆ, ಜೋಕ್ಸ್ ಮಾಡಬೇಡ. ನಿಮ್ಮೇಲಾಣೆಗೂ ಮದ್ವೆ ಆಗಿದ್ದು ಸರ್ ನಮ್ತ ಸುಮ್ಮನೆ. ನಿಮ್ಮೇಲಾಣೆಗೂ ಓಕೆನಾ ಅಂತ ಹೇಳ್ಬಿಟ್ರೆ ಸಡನ್ ಆಗಿ ತೋರಿಸ್ಬಿಟ್ಟು ಒಪ್ಕೊಂಡಿಲ್ಲ ಅಂದ್ರು ಸ್ಯಾಮ್ ಸಮೀರ್ ಡಿಸೈಡ್ ಮಾಡಿದ್ಮೇಲೆ ಅವ್ರ ಅಮ್ಮನ್ ಮಾತೇ ಕೇಳೋದು. ಆಯ್ತು ಗೈಸ್, ಡಿಸಿಷನ್ ಅಮ್ಮ ಆಮೇಲೆ ಹೇಳಿ, ಅವ್ರು ಒಪ್ಕೋತಾರೆ ನಂಗೆ ಗೊತ್ತು. ಈಗ ನಮ್ಮ ಅಮ್ಮಂಗೆ ನನ್ನ ಚಾಯ್ಸ್ ಮೇಲೆ ಆಬ್ವಿಯಸ್ಲಿ ನಂಬಿಕೆ ಇದೆ. ಲೈಫಲ್ಲಿ ಒಂದ್ಸರಿ ತಪ್ಪು ಮಾಡಿದ್ದೆ, ಎಲ್ಲ ಸರಿ ತಪ್ಪು ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಬನ್ನಿ ಅಡಿಗೆ ಮಾಡೋದು ಬನ್ನಿ. ನನಗೆ ಬಿಸಿ ಬಿಸಿ ರೈಸ್ ಮಾಡಿ ಮಾಡಕ್ ಹೇಳಿದ್ದಾರೆ ತಿನ್ನಕ್ಕೆ. ಬಟ್ ನಮ್ಮ ರೈಸ್ನೇ ಬಿಸಿ ಮಾಡಿದೀನಿ ಅಂತ ಹೇಳ್ತಿದ್ದಾರೆ. ಅಲ್ಲ, ರೈಸ್ ಬಿಸಿ ಮಾಡಿದ್ರ ಬಿಸಿ ಬಿಸಿ ರೈಸಾ? ಅನ್ನ ಬಿಸಿ ಮಾಡ್ಬಿಟ್ರ ಅವ್ರು? ಬಿಸಿ ಬಿಸಿ ಅನ್ನ ಅಂತ ಹೇಳಿದಾರೆ. ಬಿಸಿ ಬಿಸಿ ಅನ್ನ ಅಂದ್ರೆ ಏನು? ಅನ್ನ ಚೆನ್ನಾಗಿ ಬಿಸಿ ಮಾಡಿ ತುಪ್ಪಕ್ಕೆ ಬಿಸಿ ಮಾಡು. ಹಾಕ್ಬೋದಾ ಸೋನು ಹಂಗೆ? ಬಿಸಿ ಬಿಸಿ ಮಾಡ್ಬೋದು. ಏನ್ ಗೊತ್ತಾ, ರೈಸ್ ಅಲ್ಲ, ಏನು ಮಾಡ್ಬಾ, ಕುಕ್ ಮಾಡಿ ಅಡಿಗೆ ಮಾಡಿ ಸಾಕಾಗಿದೆ. ನಮ್ಮ ಮಾಡ್ತಾರೆ ಎಲ್ಲಪ್ಪ. ಇವಾಗ ನಿಮ್ ಹುಡುಗಿ ಅವ್ರ ತರ ಕಳ್ಸಿರೋದು, ನೀನೇ ಮಾಡಿ ಸ್ವಲ್ಪ ಕೊಡು ಕೈಯಿಂದ. ಅಲ್ಲ, ರೈಸ್ ಯಾಕೆ ಮಾಡ್ಬೇಕು ನಿನ್ ಕೈಯಿಂದ? ಅದ್ ಹೆಂಗ? ನಮ್ಮ ಮನೇಲಿ ಯಾರು ನನಗೆ ಸಾಥ್ ಕೊಟ್ಟಿಲ್ಲ ಅಂದ್ರು ಗೈಸ್, ನನ್ ತಮ್ಮ ಕೊಡ್ತಾನೆ. ನನಗೆ ನಂಬಿಕೆ ಇದೆ ನನ್ನ ತಮ್ಮನ ಮೇಲೆ. ಬರ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ. ಓಹೋ, 5000 ರೂಪಾಯಿ. ಗಿಲ್ ಬರ್ಲಿ ಬಾ. ನಾವು ಅದಕ್ಕೆ ಚಿಕನ್ ತರಿಸಿದೀವಿ. ಬಟ್ ನಮ್ಮ ಹುಡುಗಿ ವೆಜ್. ಅವ್ರಿಗೆ ಪ್ರಾಬ್ಲಮ್ ಇಲ್ವಾ ವೆಜ್? ಸೊ ನಮ್ಮ ಪಾತ್ರೆ ಬಿಸಿ ಮಾಡಿದ್ರೆ ಅನ್ನನೂ ಬಿಸಿ ಆಗಿದೆ. ಈಗ ಅದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕಿ
ಇದನ್ನ ಒಂದು ಪಾತ್ರೆ ಹಾಕೊಂಡು ಕಲ್ಸ್ಬೇಕಂತೆ ಪುಳಿಯೋಗರೆ ತರ ಸಾಯಿದ್ ಪುಳಿಯೋಗರೆ ತರ ಕಲ್ಸಿದನ್ನ ಒಂದು ದೊಡ್ಡ ಪಾತ್ರೆ ಎತ್ಕೊಂಬ ಅವಳು ಪ್ಲೀಸ್ ಫಸ್ಟ್ ತೊಳಿ ಮಕಾನು ತೊಳಿ ನಿಂದು ನೋಡಕ್ ಆಗ್ತಿಲ್ಲ ಏ ಜೋಕ್ 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 ನನ್ಗೆ ಈಗ ಹೊಟ್ಟಾಯ್ತು ಈಗ ಹೊರಟಾಯ್ತಾ 500 ರೂಪಾಯಿ ಕೊಡು ಸಾರಿ ಕೇಳು 500 ರೂಪಾಯಿ ಸಾಕು, 1000 ರೂಪಾಯಿ ಬಿಡಿ ಕಳ್ಸಬಿಡಿ ಫೋನ್ ಪೇ ಕಳ್ಸ ವಾಪಸ್ ಕಳಿಸ್ತೀನಿ ನಾನು ಫೋನ್ ಪೇ ಕಳ್ಸು ವಾಪಸ್ ಕಳಿಸ್ತೀನಿ ನಾನು ಕಳ್ಸ್ತೀನಿ ನೋಡೋಣ ಆಯ್ತು ರೇರ್ ರಾಬಿಟ್ ಬಟ್ಟೆ ಕೊಡಿಸ್ತೀನಿ ನಾವು ಓದ್ಬಿಟ್ಟು ಯಾರು ಅದೆಲ್ಲ ಲೋಕಲ್ ಜಾರ್ಡನ್ ಶೂ ಕೊಡಿಸ್ತೀನಿ ಜಾರ್ಡನ್ ಶೂ ನನ್ ಕೊಡಿಸ್ತೀನಿ ಬೂಟ್ಸ್ ಹಾಕೋದಷ್ಟೇ ಬೈಕ್ ಬೇಕಿತ್ತು ಅಂತ ಹೇಳ್ತಿದ್ದಲ್ಲ ಹಾ ಬೇಡವಾ ಎರಡು ಲಾಗರ್ಸ್ ನೋಡಕ್ ಆಯ್ತಿಲ್ಲಪ್ಪ ಅಲ್ಲೊಂದು ವ್ಲಾಗರ್ ಹೋಗ್ತಾವ್ರೆ ಗೈಸ್ ಬನ್ನಿ ಬನ್ನಿ ಬೇಗ ಈಗ ಪಾತ್ರೆ ತಗೊಂಡು ಊಟ ಮಾಡೋಣ ಗಾಯ್ಸ್ ನಮ್ಮ ಟುಮ್ಗೆ ಮಾತಲ್ಲೇ ಮರಳು ಮಾಡಿ ಈ ಕೆಲ್ಸಕ್ಕೆ ಬಿಟ್ಟಿದ್ದೀನಿ ನೋಡಿ ಏಯ್ ಕರೆಕ್ಟಾಗಿ ಮಾಡಲ್ಲ ಇವಾಗ ಗೊತ್ತಾಯ್ತಾ ಅವ್ರಿಗೆ ಹೆಂಗ್ ಬಿದ್ದು ನಿಂಗೆ ಅಂತ. ಏ ಚೋಟು 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 ಕರೆಕ್ಟಾಗಿ ಕೆಲಸ ಮಾಡಪ್ಪ ಟುಮ್ ಹಾ ಕೈ ತೊಳಿ ಫಸ್ಟು ಆಸಿಡಲ್ಲಿ ಮಗ ತೊಳಿ ನೋಡಕ್ ಆಗ್ತಲ್ಲ ಸಾರಿ 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 ಜೋಕ್ ಆಗಲ್ಲ ಜೋಕ್ ಮಾಡೋ ಮಾಡೋ ಪಾತ್ರೆ ಹುಡುಕ್ತೀನಿ ಇದು. ತಿನ್ನಕ್ ಕೊಡಲ್ಲ ಆಮೇಲೆ ನಂಗೆ ಬಾಯಲ್ಲಿ ನೀರು ಬರ್ತದೆ ಜ್ಞಾಪಿಸ್ಕೊಂಡ್ರೆ ಹೆಂಗಿರ್ಬೋದು ಅಂತ ಗೈಸ್ ನಮ್ಮ ಅಮ್ಮ ಮಾಡೋ ಅಡುಗೆ ತಿಂದು 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 ಸಾಕಾಗೋಗಿತ್ತು ಆ ನಾಲ್ಗೆಗೆ ನನ್ನ ಜೀವನಕ್ಕೆ ಆಹಾ ಹಾ 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 ನಮ್ಮ ಅತ್ತೆ ಮಾಡಿ ಕಳ್ಸಿರೋ ಚಟ್ನಿ ಹೆಂಗಿರುತ್ತೆ ಅಂತ ಈಗ ಟ್ರೈ ಮಾಡ ಏನು ಇಲ್ಲ ಅಲ್ಲಿ ಅತ್ತೇನು ಮಾಡ್ಕೊಂಬಿಟ್ಟ ರೇ ನಾನು ಒಂದ್ಸರಿ ಡಿಸೈಡ್ ಮಾಡಿದ ಮೇಲೆ ನನ್ನ ಮಾತು ನಾನೇ ಕೇಳಲ್ಲ ಎರಡನೇ ಸರಿ ನಮ್ಮ ಅಮ್ಮನ ಮಾತು ಕೇಳಲ್ಲ ಮೂರನೇ ಸರಿ ನಮ್ಮ ಅಪ್ಪನ ಮಾತು ಕೇಳಲ್ಲ ಮದುವೆ ಮಾಡ್ಕೊಂಬತ್ತಿ ನೀನೇ ಅಲ್ಲೇ ಬಿಡಪ್ಪ ಹಾ ಇಲ್ಲ ಅಷ್ಟೆಲ್ಲ ಮಾಡಲ್ಲ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬರಲ್ಲ ಅದೇ ಹೇಳ್ತಿರೋದು ಆಯ್ತು ಗೈಸ್ ನಮ್ಮ ಅಮ್ಮ ಮಾಡೋ ಅಡುಗೆ ತಿಂದು 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 ಬೋರ್ ಆಗ್ಬಿಡಿತ್ತು ಫೈನಲಿ ಇವತ್ತು ಒಂದು ಹೊಸ ಟೇಸ್ಟ್ ಮಾಡ್ತಾ ಇದೀವಿ ಸೈಲ್ ಹಾ ನಿಂಗೇನಪ್ಪ ಕೊಡ್ತಾರೆ ನಮ್ಮನೆ ಆಮೇಲೆ ಇದೇ ಗತಿ ನಂಗೆ ಇವತ್ತು ಒಂದಿನ ತಿಂದಿ ಹಾ ಇವತ್ತು ತುಂಬಾ ಸಮಾಧಾನ ಆಗ್ತಿದೆ ನನಗೆ ಅಟ್ಲೀಸ್ಟ್ ನಾನು ವೆರೈಟಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ನೋಡಿ ನಮ್ಮ ಟುಮ್ ಮಿಕ್ಸ್ ಮಾಡ್ತಾ ಇದ್ದಾನೆ ನಮ್ಮ ಟುಮ್ಗೆ ನಾನು ಕೋರ್ಸ್ ಕಲಿಸಿದ್ದೆ ಗೈಸ್ ಅಡುಗೆ ಮಾಡೋ ಕೋರ್ಸ್ ಬರೀ ಎಗ್ ರೈಸ್ ಎಗ್ ಮಸಾಲ ಮ್ಯಾಗಿ ಸ್ಯಾಂಡ್ವಿಚ್ ಎಲ್ಲ ಕಲ್ತ್ಕೊಂಬಂದಿದ್ದ ನೆನಪಿದೆ ಸರ್ ಅದೆಲ್ಲ ಹಾಂ ಸರಿ ಹಂಗಂದ್ರೆ ಎಗ್ ರೈಸ್ ಮಾಡ್ಬಿಡು ಒಂದು ವೆಜ್ ಇಂದ ಫುಲ್ ನಾವು ವೆಜ್ ಆಗ್ಬಿಡೋದು ಹಾ ದಿನಕ್ಕೆ ಒಂದ್ಸರಿ ಮೂಳೆ ಕಡ್ದಿಲ್ಲ ಅಂದ್ರೆ ಅವ್ನ್ ಬೆಳನೆ ಕಡ್ಕೊಳ್ಳೋ ನನ್ನ ಮಗ ಇವನು ವೆಜ್ ಆಗ್ತಾನಂತೆ ಸಣ್ಣ ತುಪ್ಪ ಹಾಕು ತುಪ್ಪ ಹಾಕು ಸಣ್ಣಾಗಿ ತೋರಿಸ್ಬೇಕು ನೋಡಿ ಸಣ್ಣಾಗಿ ಬಂದು ಆಯ್ತು ತುಪ್ಪ ಹಾಕು ಟೇಸ್ಟ್ ಮಾಡ್ಬೇಕು ತುಪ್ಪ ಹಾಕೋ ತುಪ್ಪ ಎಲ್ಲಿದೆ ಹಾಕೋದಲ್ಲಿ ಏ ಆಹಾ ಗೈಸ್ ಎಕ್ಸೈಟೆಡ್ ಇವತ್ತು ತುಪ್ಪ ಹಾಕ್ತಿದ್ದಾನೆ ಗೈಸ್ ರೈಸ್ಗೆ ಸಕ ಹಾಕು ಸಾಕು ಹಾಕು ನಮ್ಮ ಅತ್ತೆ ಮಾಡಿರೋದು ಅಪ್ಪ ತುಪ್ಪ ಅಲ್ಲಪ್ಪ ಅಯ್ಯೋ ಅಲ್ಲ ಟೇಸ್ಟ್ ಚೆನ್ನಾಗಿರ್ಬೇಕಲ್ಲ ತುಪ್ಪ ಹಾಕಿ ರೈಸ್ನ ಕಲಿಸ್ತಾ ಇದ್ದಾನೆ ಈಗ ಇದನ್ನ ಅದಕ್ಕೆ ಹಾಕ್ತಿದ್ದಾನೆ ಇದು ಆಕ್ಚುಲ್ ಆಗಿ ಸ್ಮೆಲ್ಲು ಜಿಂಜರ್ ಸ್ಮೆಲ್ ಬರ್ತಿದೆ ನನಗೆ ಜಿಂಜರ ಗಾರ್ಲಿಕ್ ಟೇಸ್ಟ್ ಮಾಡಿ ನೋಡೋಣ ಇದಕ್ಕೆ ಮಿಕ್ಸರ್ ಎಲ್ಲ ಸ್ವಲ್ಪ ಆರ್ಡರ್ ಮಾಡಿದ್ರೆ ಚೆನ್ನಾಗಿರೋದು ಇದೆಯಾ ಚಿಪ್ಸ್ ಇದೆಯಾ ಇದಕ್ಕೆಲ್ಲ ಸ್ವಲ್ಪ ಕುರುಕು ತಿಂಡಿ ಇದ್ರೆ ಚೆನ್ನಾಗಿರುತ್ತೆ ಗೈಸ್ ಈ ಥರ ಚಟ್ನಿ ಫುಡ್ಗೆ ಎಷ್ಟು ಹಾಕ್ಬೇಕು ಗೊತ್ತಿಲ್ವಲ್ಲ ಸೈಡ್ ಗೊತ್ತಾಗುತ್ತಾ ಸಾಕನ್ಸುತ್ತೆ ಈಗ ಕಲಿಸ್ತಾನೆ ಗೈಸ್ ನಮ್ಮ ಟುಮ್ ಕಲರ್ ಚೇಂಜ್ ಆಗುತ್ತೆ ನೋಡಿ ರೈಸ್ ತಂಗೆ ನಮ್ಮ ಅಮ್ಮ ಫುಲ್ ಚಿಲ್ ಗೈಸ್ ಓಕೆನಾ ಹುಡುಗಿ ಏನಾ ಹುಡುಗಿ ಓಕೆನಾ ಹುಡುಗಿ ಓಕೆ ಹಾಂ ನೋಡ್ಬೇಕು ನೀವು ಮೀಟ್ ಮಾಡಿದಿರಲ್ಲ ಸಿಕ್ಬೇಕು ದೊಡ್ಡವ್ರು ಯಾರು ನೀವ್ ಅತ್ತೆ ಹಾಂ ಕರೆಕ್ಟ್ ದೊಡ್ಡ ನಾವು ನಮ್ಮ ಮನೆಯಿಂದ ದೊಡ್ಡವರು ನಾನೇ ನೀವಾ ಇಲ್ಲ ನೀನೇ ದೊಡ್ಡವನಲ್ವ ನಿನ್ನ ತರ ಆಯ್ಕೊಂಡ್ ಮಾಡ್ಕೊಂಡ್ಬಿಟ್ಟಿದ್ಯಾ ನಾವೇ ದೊಡ್ಡವರು ನಿನ್ನ ತರ ದೊಡ್ಡವನು ಆಯ್ತು ಓಕೆ ಗೈಸ್ ನಮ್ಮ ಅಮ್ಮಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ಹುಡುಗಿ ಇಷ್ಟ ಅಲ್ವಾ ಅಯ್ಯೋ ನಾನು ಡೈರೆಕ್ಟ್ ಆಗಿ ನೋಡ್ಬೇಕು ನೀವು ನೋಡಿಲ್ವಾ ನೀವು ಡೈರೆಕ್ಟ್ ಆಗಿ ಎಷ್ಟು ಸರಿ ನೋಡಿಲ್ಲ ಇವಾಗ ಅದು ನೋಡೋದೇ ಬೇರೆ ಇವಾಗ ನೋಡಿ ಮಾತಾಡೋದೇ ಬೇರೆ ಆಯ್ತು ಬೇಗ ಬರ್ತಾರೆ ಗೈಸ್ ಬೇಗ ಆದಷ್ಟು ಬೇಗ ಮನೆಗೆ ಕರ್ಸೋಣ ಆಯ್ತಣ್ಣ ಚೋಟು ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಹಾಕು ಏನು ಕಲರ್ ಚೇಂಜ್ ಆಗ್ಬೇಕದು ಪೇಂಟ್ ಹೊಡಿಲ್ಲ ಒಂಚೂರು ಕೊಡು ನೋಡೋಣ ಕೈಗೆ ಒಂದು ನಿಮಿಷ
ಇನ್ನೊಂದು ಸ್ವಲ್ಪ ಹಾಕ್ಬೇಕು, ಕಮ್ಮಿ ಇದೆ. ಉಪ್ಪು ಫುಲ್ ಹಾಕ್ಬಿಟ್ಟ ಗೈಸೂನು. ಯಾರು ಅಷ್ಟು ಮೇ ಬಿ ಫುಲ್ ಹಾಕ್ಬೇಕನ್ಸುತ್ತೆ. ಹಾಕು ಪರವಾಗಿಲ್ಲ. ಸ್ವಲ್ಪ ಉಪ್ಪು ಹಾಕು. ಬಟ್ ಮಿಕ್ಸರ್ ಚಿಪ್ಸ್ ಇದೆ ಸಾಕು. ಸ್ವಲ್ಪ ಚಿಪ್ಸು ರೈಸು ಹಾಕೊಂಡು ತಿಂದ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ. ರೈಸ್ ಚಟ್ನಿ ಪುಡಿನೂ ಕೊಟ್ಟಿದ್ದಾರೆ, ಅದನ್ನು ಸೈಡಿಗೆ ಹಾಕೊಂಡು ತಿನ್ನಕ್ಕೆ ಹೇಳಿದ್ದಾರೆ. ಅದನ್ನು ಸೈಡಿಗೆ ಹಾಕೋಣ. ರೈಸ್ ನನಗೆ ನಾನು ಜಾಸ್ತಿ ಹಾಕೊಂಡಿದ್ದೀನಿ. ಅಲ್ಲಿದೆ ಎತ್ಕೋಗಲ್ಲ, ನನಗೆ ನಾನು ಜಾಸ್ತಿ ಹಾಕೊಂಡಿದ್ದೀನಿ ಗೈಸ್. ಈಗ ನಾನು ತಿಂತಾ ಇದ್ದೀನಿ. ಎಲ್ರಿಗೂ ಪ್ಲೇಟಲ್ಲಿ ನಾನೇ ಹಾಕಿಟ್ಟಿದ್ದೆ. ಬನ್ನಿ ತಿನ್ನೋಣ. ನಿಮ್ಮ ಅತ್ತೆ ಕಳ್ಸಿದ ಖುಷಿಗೆ ನೀನ್ ಜಾಸ್ತಿ ಹಾಕೊಂಡ್ರೆ ನಂಗೆ ಇಷ್ಟು ಕೊಡ್ತಾ ಇದ್ಯಾ? ಹಾಂ, ಇವಾಗ್ಲೇ ಹಿಂಗೆ ಕಣೋ ನೋಡು, ಅವ್ನು ಮಾತ್ರ ಜಾಸ್ತಿ ನಮ್ಗೆ ಇಷ್ಟಿಷ್ಟೇ ಅಂತೆ. ಸರಿ. ಹಾಂ, ಏನ್ ಚಟ್ನಿ ಕೇಳು. ನೀವೇ ಸಿಗ್ತಿರಲ್ಲ ಕೇಳಿ ಅವಾಗ. ಆಯ್ತಾ? ಬಿಸಿ ಅನ್ನಕ್ಕೆ ಬಿಸಿ ಅನ್ನ ಎಲ್ಲಿ ಬಿಸಿ ಇದೆ? ತಣ್ಣಗಾಗ್ಬಿಟ್ಟಿದೆ ಅನ್ನ. ಅಲ್ಲ ನೀನ್ ಬಿಸಿ ಮಾಡ್ಬೇಕಾಗಿತ್ತು, ನಾನು ಬಿಸಿ ಮಟ್ಟಿದೆ. ಬಿಸಿ ಅಲ್ಲಿ ನೋಡಿ ಗೈಸ್ ಬೆಡ್ ಮೇಲೆ ಸೋಫಾ ಮೇಲೆಲ್ಲ ಬೀಳ್ಸ್ಕೊಂಡು ತಿಂತಾನೆ ನೋಡಿ. ಇನ್ನು ಅರ್ಜೆಂಟ್ ಅಲ್ಲಿ ನೋಡಿ ನೋಡಿ ಎಷ್ಟು ಬೀಳ್ಸಿದೆ ನೋಡಿ. ಮತ್ತೆ ಕಳ್ಸಿರೋ ರೈಸ್ನ ವೇಸ್ಟ್ ಮಾಡ್ತವು, ಚಟ್ನಿನ ವೇಸ್ಟ್ ಮಾಡ್ತಾನೆ ಸೋಫಾ ಮೇಲೆ ಬೀಳ್ಸಿ. ನಂಗೆ ಎಷ್ಟು ಹೊಟ್ಟೆ ಉರಿಬೇಡ. ಬಗ್ಗೆ ಇವನು ಹಾಕೊಡ್ತಾನೆ. ಅಯ್ಯೋ ಇಷ್ಟೊಂದು ಚಲೋ ಐತಾ? ಗೈಸ್ ಇದು ಕಾಂಬಿನೇಷನ್ ಚೆನ್ನಾಗಿದೆ ಇದಕ್ಕೆ ಮತ್ತೆ ಇದಕ್ಕೆ. ಟೊಮ್ಯಾಟೊ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಆತರ ಏನ್ ಗೊಜ್ಜು ಅದು ಗೊತ್ತಾಗಿಲ್ಲ. ಒಟ್ಟಲ್ಲಿ ಹುಳಿ ಇದೆ, ಸ್ವಲ್ಪ ಹುಳಿ ಇಲ್ಲ, ಟೇಸ್ಟ್ ಇದೆ. ನೀವು ಮಾಡೋದಕ್ಕಿಂತ ಚೆನ್ನಾಗಿದೆ ಅಲ್ಲ ಸಾಯಿ? ಟೇಸ್ಟ್ ಇದೆ, ನೀವು ಮಾಡೋ ಅಡುಗೆಗಿಂತ ತುಂಬ ಚೆನ್ನಾಗಿದೆ. ಒಂದಿಸಿದ್ದು ಅಷ್ಟೇ ಮಾಡ್ತಿಲ್ಲ, ಅವನೇ ಮದುವೆ ಆದ್ಮೇಲೆ ಮಾಡ್ತಾರೆ, ಕೊಟ್ಕೊಂಡು ಕಳಿಸ್ತಾರೆ. ನಾನು ತಿನ್ಬೇಕಲ್ಲ, ನನ್ನ ಮದುವೆ ಹಾಕೋಬೇಕು. ವೆರಿ ಟೇಸ್ಟಿ. ನೀವು ಏನು ಹೇಳ್ತೀರಾ? ಇಲ್ಲಿಂದ ಏನಾದ್ರು ಹೇಳ್ತೀರಾ ಬ್ಲಾಗಲ್ಲಿ? ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ ಚಟ್ನಿ ಪೌಡ್ರು. ಹಾಂ, ಕೊಟ್ಟಿದ್ದಕ್ಕೆ ಪುಣ್ಯ ಮಾಡೋದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟ ಸಮೀರು. ಅಪ್ಪ ಕಿಚನ್ಗೆ ಹೋಗಿ ಬಿಸಿ ಬಿಸಿ ಮಾಡಿ ಕಳ್ಸಿಕೊಟ್ಟ. ಜೀವನದಲ್ಲಿ ಫಸ್ಟ್ ಟೈಮ್ ಇಂಥ ಒಳ್ಳೆ ಊಟ. ನಮ್ಮ ಮನೆಯಲ್ಲಿ ಈ ವರ್ಷ ಎಷ್ಟು ವರ್ಷ ಆಯ್ತು? 3 ತಿಂಗಳಾಯ್ತು ಈ ಮನೆಗೆ ಬಂದಲ್ಲ. 4 ತಿಂಗಳಾಯ್ತು. ಈ ಮನೆಗೆ ಬಂದ ಮೇಲೆ ಫಸ್ಟ್ ಟೇಸ್ಟಿ ಫುಡ್ ನಾವು ತಿಂತಾ ಇರೋದು. ಲೈಫಲ್ಲೇ ಫಸ್ಟ್ ಟೈಮ್ ತಿಂತಿರೋದಾ? ನಮ್ಮ ಅಕ್ಕ ಬರಲಿ ರೀ, ಅವಳೇನು ಹೇಳ್ತಾಳೆ ನೋಡೋಣ. ನಮ್ಮ ಅಮ್ಮ ನೋಡಿ ಗೈಸ್ ಫುಲ್ ವರ್ಷ ತಿಂದಿದ್ದಾರೆ. ಅಷ್ಟು ಟೇಸ್ಟಿ ಇತ್ತಾ? ಪುಣ್ಯ ಮಾಡಿದ್ದೆ ಬಿಡಪ್ಪ. ಅಲ್ಲ ನೀವು ಮಾಡೋದಕ್ಕಿಂತ ಚೆನ್ನಾಗಿತ್ತಾ? ಅಮ್ಮಕ್ಕಿಂತ ಅತ್ತೆ ಪುಣ್ಯ ಮಾಡಿದೆ ಬಿಡಪ್ಪ. ಒಳ್ಳೆ ಒಳ್ಳೆ ಚಟ್ನಿ ಪುಡಿ ಮಾಡ್ಕೊಡ. ಅಲ್ವೇನಾ ಸಾಯಿ? ನೀನ್ ಯಾಕೋ ಫುಲ್ ತಿಂದಿಲ್ಲ? ಏನ ಸತ್ತೋದ್ರು ಫುಲ್ ತಿನ್ಬೇಕು ನೀನು. ಬಾ ಅವನ್ಗೆ ಹುಷಾರಿಲ್ಲ, ಟ್ಯಾಬ್ಲೆಟ್ಸ್ ತಿನ್ಬಿಟ್ಟಿದ್ದಾನೆ ಸರಿಯಾಗಿ. ಬಟ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಿಂದಿಲ್ಲ. ಪ್ಯಾನ್ ಅದು ಇದನ್ನು ಕೊಡ್ತಾರೆ ಡಾಕ್ಟ್ರು. ಅದಕ್ಕೆ ಡಾಕ್ಟರ್ ಸರಿಯಾಗಿ ಒಗ್ದಿದ್ದಾರೆ, ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಅಂತ. ಅದಕ್ಕೆ ತಿಟ್ಟಿದ್ದಾನೆ ಆಮೇಲೆ ತಿಂತೀನಿ ಅಂತ. ರೈಸು ಬರೀ ರೈಸ್ ತಿಂದರೆ ಮಜಾ ಇಲ್ಲ. ಈ ರೈಸ್ಗೆ ಚಟ್ನಿ ಪುಡಿ ಕೊಟ್ಟಿದ್ದಾರಲ್ಲ, ಮಿಕ್ಸ್ ಮಾಡ್ಕೊಂಡು ತಿಂದರೆ ಮಜಾ ಇದೆ. ಖುಷಿ ನಾನು ನೋಡಿಲ್ಲಪ್ಪ. ಅವ್ನ ಕಾರ್ ತಗೊಂಡಾಗೂ ನೋಡಿಲ್ಲ, ಅವ್ನ ಗಾಡಿ ತಗೊಂಡಾಗೂ ನೋಡಿಲ್ಲ, ನೀವು ಲೈಫಲ್ಲಿ ಅಡುಗೆ ಮಾಡಿಕೊಟ್ಟಾಗೂ ನೋಡಿಲ್ಲ. ಏನ್ ಖುಷಿ, ಏನ್ ಎಕ್ಸ್ಪ್ಲೇನೇಷನ್. ಆ ಪ್ಲೇಟ್ ಇಂದ ಇನ್ನೂ ಖಾಲಿನೇ ಆಗ್ತಿಲ್ಲ. ತಿಂತದೆ ಖಾಲಿ ಆಗ್ತಿಲ್ಲ. ನಾನು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಅಲ್ಲ ಟೇಸ್ಟಿ ಫುಡ್ ಅಲ್ವಾ, ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಇಷ್ಟು ಟೇಸ್ಟಿ ಫುಡ್ ನಾನು ತಿಂದಿಲ್ವಲ್ಲ ಯಾವತ್ತು. ಅದಕ್ಕೆ ಥ್ಯಾಂಕ್ ಯು. ನಿಮ್ಗಿಂತ ಟೇಸ್ಟಿ ಫುಡ್ ಬೇಕಾ? ಬೇಗ ಮದುವೆ ಮಾಡಿಸಿ. ಅದೇ ಅಲ್ವಾ, ನಾನು ಮದುವೆ ಮಾಡ್ಕೊಬೇಕಾ ಟೇಸ್ಟಿ ಫುಡ್ಗೆ? ನಿಮ್ಗೆಲ್ಲ ನೀವು ಆಗ್ಬೇಡಿ. ಅಯ್ಯೋ ನೀವು ಇದೇ ಖುಷಿಯಲ್ಲಿದ್ದೀರ ಅವಾಗ. ನಿಮ್ಗೆಲ್ಲ ಮದುವೆ ಅವ್ನಿಗೆ, ಅವ್ರು ಬೇಗ ಮದುವೆ ಮಾಡಿಸಿ. ನಮ್ಮ ಅತ್ತೆ ಮಾಡಿರೋ ತೋಳಪ್ಪ ಏನು ವೆಜ್ಜಾ? ನಮ್ಮ ಅತ್ತೆ ಕೂಡ ಚಟ್ನಿ ಪುಡಿ ಕಣೋ. ಗೊತ್ತು, ನಾನು ತಿಂದೆ. ಅವನು ಇದ್ದ ಆಂಟಿ ನನಗೂ ಕೊಟ್ಟಿದ್ದಾರೆ, ನಾನು ಇವತ್ತು ರೊಟ್ಟಿ ತಿಂದೆ. ಆದ್ರೆ ಗೊತ್ತು, ಅವನಿಗೂ ನನಗೂ ಇಬ್ಬರಿಗೂ ಪಾರ್ಸೆಲ್ ಕಳಿಸಿರೋದು. ಮಗ ತಿಂದ? ಅದು ಊಟ ಆಯ್ತು, ನಾನು ರೊಟ್ಟಿ ಜೊತೆ ತಿಂದೆ. ನಾನು ಬೇಡ ರೊಟ್ಟಿ ಅದ ರೈಸ್ ಜೊತೆ ತಿನ್ನೋದು ಮಗ. ಅದು ಇನ್ನೊಂದು, ಅದು ಇದ್ರದ್ದು ಕಲ್ಸ್ಕೊಂತಿದ್ಯಾ? ಹಾ ಅದೇ ಇದು. ನಮ್ಮ ಅಕ್ಕ ಇನ್ನೂ ಟ್ರೈ ಮಾಡಿಲ್ಲ. ತಗೋ ಪ್ಲೀಸ್, ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳು. ಈ ಚಟ್ನಿ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತೆ. ನನಗೆ ಗೊತ್ತು ನಿನ್ನ ಲೈಫಲ್ಲೇ ಬೆಸ್ಟ್ ಫುಡ್ ಇದಾಗಿರುತ್ತೆ ಅಂತ. ನಿಮ್ಮ ಅತ್ತೆ ಮಾಡಿದಲ್ಲ, ಬಾವಿ ಅತ್ತೆ. ಬಾವಿ.
ಮಾಜಿ ಅಂದ್ಬಿಟ್ಟು ಆಮೇಲೆ ತಿನ್ನು. ಹೆಂಗಿದೆ? ಹಾಂ ಇದು ತಿಂತಾ ಇದೀನಿ. ರಿಯಾಕ್ಷನ್ ಅಂತ ಹೇಳಿ ಆಯ್ತು. ತಿನ್ಬಿಟ್ಟು ನನಗೆ ಫೀಲ್ ಮಾಡ್ತೀನಿ ತೋರ್ಸು. ತಿನ್ಬಿಟ್ಟು ಆಮೇಲೆ ಫಿಲ್ ಮಾಡ. ಹಾಂ ಚಟ್ನಿ ಪೌಡರ್ ಅಂತ ಅಮೇಝಿಂಗು. ಹಾಂ. ಇದಿದೆಯಲ್ಲ ಸೂಪರ್. ಆಕ್ಚುಲಿ ಚಟ್ನಿ ಪೌಡರ್ ಎಲ್ಲರೂ ಮಾಡ್ತಾರ. ಇದು ಅದು ಉಪ್ಪಿನಕಾಯಿನ ಏನೋ ನಂಗೆ ಗೊತ್ತಿಲ್ಲ. ಅಮೇಝಿಂಗ್. ಅದೆರಡು ಚೆನ್ನಾಗಿದೆ ಟೇಸ್ಟ್ ಆ್ಯಕ್ಚುಲಾಗಿ. ನಂಗೆ ಇದಿಷ್ಟ ಆಯ್ತು. ಇದು ಏನು ಕೋಳ್ಬೇಡೆನಾ? ಚಟ್ನಿ ಪೌಡರ್ ಮಗ ಇದಿಷ್ಟ ಆಯ್ತು. ಇದು ಒಂದು ಕೋಳ್ಬೇಳೆ ತೋರಿಸ್ತಾಳ ಮಗ. ಇದು ತೋರಿಸ್ತಾ ಇದೆಯಾ? ಮಾಸ್ಕ್ ಮ್ಯಾನ್ ಮುಗೀತೀನಿ, ಯಾವ ಮಾಸ್ಕು ಇಲ್ಲ ಅವನಿಗೆ. ಮಿಕ್ಸ್ ಮಾಡಿದ್ಯಲ್ಲ ತುಪ್ಪದ ಜೊತೆ, ಆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿರೋದು. ಓಕೆ, ಥ್ಯಾಂಕ್ ಯು. ನೀನು ಮಾಡೋದಕ್ಕಿಂತ ಚೆನ್ನಾಗಿದೆ ಅಲ್ಲ ಅಡುಗೆ? ಹಾಂ, ಇದ್ರಲ್ಲಿ ಏನು ಅಡುಗೆ ಇಲ್ಲ ಕಣೋ. ಅಲ್ಲ ಪೌಡರ್ ಬೇರೆ ಕಣೋ. ನೀನು ಮಾಡೋದಕ್ಕಿಂತ ಚೆನ್ನಾಗಿದೆ ಅಲ್ಲ? ಓಕೆ, ಎಸ್, ಒಪ್ಕೊಳ್ಳೇಬೇಕು. ಅತ್ತೆ ಓ ಫ್ಯಾಮ್, ಸೊ ಫೈನಲಿ ಇವತ್ತಿನ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ನಮ್ಮ ಮನೆಗೆ ಯಾರೊಬ್ರು ಬರ್ತಾ ಇದ್ದಾರೆ ನೋಡಿ. ಸಿ ಬಾಯ್. ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಬಾಚಿಕೊಂಡ ಫ್ಲವರ ಅವಳು ಮಿಂಚುಗಳ